ನಮಸ್ಕಾರ. ಇದು ತೇಜಸ್ವಿ ವಿ ಪಟೇಲ್. ದೃಶ್ಯೀಕರಣದ ದಿನಾಂಕ 6 ಏಪ್ರಿಲ್ 2024. ಸಮಯ ಸಂಜೆ 5:30. ಹೊನ್ನಾಳಿ ತಾಲೂಕು ಮುಕ್ತೇನಹಳ್ಳಿ, ದಾವಣಗೆರೆ ತಾಲೂಕು ನಾಗರಸನಹಳ್ಳಿ, ಸಿರನಹಳ್ಳಿ, ಬಲ್ಲೂರು, ಜಡಗನಹಳ್ಳಿ ಮುಂತಾದ ಗ್ರಾಮಗಳ ಹಳ್ಳಕ್ಕೆ ನೀರರಿಸಲು ಇಂದು ಬೆಳಗ್ಗೆ ಅಂದರೆ 6ನೇ ತಾರೀಕು ಬೆಳಗ್ಗೆ 4 ಗಂಟೆಯಿಂದ 7ನೇ ತಾರೀಕು ಬೆಳಗ್ಗೆ 4 ಗಂಟೆವರೆಗೂ ಸಂಪೂರ್ಣ ವಿದ್ಯುತ್ ಸ್ಥಗಿತಗೊಳಿಸಬೇಕು ಅಂತ ತ್ಯಾವಣಗಿ ಮತ್ತು ಬಸವಪಟ್ಟಣ ವಿದ್ಯುತ್ ಕೇಂದ್ರಗಳ ಅಧಿಕಾರಿಗಳಿಗೆ ಮನವಿ ಮಾಡಿದ್ದೆ ಮತ್ತು ಸಂಬಂಧಿಸಿದ ಎಲ್ಲ ರೈತರುಗಳಿಗೂ ಸಹಕರಿಸಬೇಕು ಅಂತ ಕೋರಿದ್ದೆ. ತ್ಯಾವಣಗಿ ವ್ಯಾಪ್ತಿಯಲ್ಲಿ ಬೋರ್ವೆಲ್ಲಿನ ರೈತರು ಅಸಮಾಧಾನ ವ್ಯಕ್ತಪಡಿಸಿದ್ದ, ಕೆಲವು ಕಡೆ ಮಾತ್ರ ಭಾಳ ಸೀಮಿತವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ರು ಕೂಡ ತ್ಯಾವಣಗಿ ವಿದ್ಯುತ್ ಕೇಂದ್ರದ ವ್ಯಾಪ್ತಿಯಲ್ಲಿ ಇದು ಸಾಧ್ಯ ಆಗಿಲ್ಲ. ಆದರೆ ಬಸವಪಟ್ಟಣ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಂಪೂರ್ಣ ವಿದ್ಯುತ್ ಸ್ಥಗಿತಗೊಳಿಸಿದ್ರ ಪರಿಣಾಮ ಇಂದು ನಮ್ಮ ಹಳ್ಳದಲ್ಲಿ ನೀರಿನ ಪ್ರಮಾಣ ಹೆಚ್ಚಿದೆ. ಆ ಕಾರಣಕ್ಕಾಗಿ ಏನು ಬಸವಪಟ್ಟಣ ಹೋಬಳಿಯ ಅಂದರೆ ಈ ಸ್ಟೇಷನ್ ವ್ಯಾಪ್ತಿ ಎಲ್ಲ ಗ್ರಾಮಗಳ ರೈತರಿಗೆ ನನ್ನ ಮನವಿಗೆ ಸ್ಪಂದಿಸೋದಕ್ಕೆ ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಸವಪಟ್ಟಣ ಹೋಬಳಿ ಅಂದರೆ ಯಾವಾಗಲೂ ನಮಗೆ ರಾಜಕಾರಣದಲ್ಲಿ ಬೆಂಬಲ ನೀಡ್ತಾ ಬಂದಿರೋದು. ಈಗ ತಮ್ಮ ವಿದ್ಯುತ್ತನ್ನು ಬಿಟ್ಟುಕೊಟ್ಟು ಕೆಳಗಿನ ಹಳ್ಳಿಗಳ ಹಳ್ಳಕ್ಕೆ ನೀರು ಹರಿಲಿ ಅಂತ ನೀವು ತೋರಿರೋ ಪ್ರೀತಿ ಏನಿದೆ, ನನಗೆ ನೀವು ಚುನಾವಣೆಯಲ್ಲಿ ಸ್ಪಂದಿಸಿದ್ಕಿಂತ ಹೆಚ್ಚು ಸಂತೋಷ ಆಗಿದೆ. ಹಾಗಾಗಿ ಪುನಃ ಬಸವಪಟ್ಟಣ ಸ್ಟೇಷನ್ನಿನ ಎಲ್ಲ ರೈತ ಬಂಧುಗಳಿಗೂ ಹೃತ್ಪೂರ್ವಕ ಕೃತಜ್ಞತೆಗಳು. ಜೊತೆಗೆ ಸಹಕರಿಸಿದಂಥ ಬೆಸ್ಕಾಂ ಅಧಿಕಾರಿಗಳಿಗೂ ಕೂಡ ವಂದನೆಗಳು. ಧನ್ಯವಾದ.